ಸರ್ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಅದೇ ಮಧುರಾ ಫಾರ್ಮ್ ಲ್ಯಾಂಡ್ ಸರ್. ಸುತ್ತಲೂ ನೋಡಿ ಸರ್ ಯಾವ ತರ ನೇಚರ್ ಇದೆ. ಕೆರೆ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಸುತ್ತಲೂ 360 ಡಿಗ್ರಿಯಲ್ಲಿ ಒಳ್ಳೆ ಗ್ರೀನರೀಸ್ ಇರುವಂತ ಪ್ಲೇಸ್ ಸರ್ ಇದು. ಸರ್ ಸಿಟಿ ಲಿಮಿಟ್ಸ್ ಅಲ್ಲಿ ನೀವು ಎಷ್ಟೇ ಪ್ರಾಪರ್ಟಿ ಬೈ ಮಾಡಿ ಲಾಭ ಮಾಡ್ಕೊಂತೀರಾ, ಸಂತೋಷ ಸಿಗಲ್ಲ. ಆದ್ರೆ ದುರ್ಗೇಶ್ ವೆಂಚರ್ಸ್ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ ಫ್ಯಾಮಿಲಿನೂ ಸಂತೋಷವಾಗಿರುತ್ತೆ, ನಿಮಗೂ ನೆಮ್ಮದಿ ಸಿಗತ್ತೆ, ಸಂತೋಷನೂ ಸಿಗತ್ತೆ. ಒಂದು ಒಳ್ಳೆ ಡೆವಲಪ್ಮೆಂಟ್ ಇರುವಂತ 7 ಎಕರ್ಸ್ ಅಲ್ಲಿ 33 ಪ್ಲಾಟ್ಸ್ ನ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನ ತರ್ತಾ ಇದೀವಿ. ನೋಡಿ ನೀವು ನೋಡ್ತಾ ಇರ್ಬೋದು, ಪ್ರತಿ ಒಂದು ಸೈಟ್ಗೆ ಇದೇ ತರ ನಾವು ಬೌಂಡ್ರಿ ಮಾಡಿ ಕೊಡ್ತೀವಿ. ನಿಮ್ಗೆ ಬೇಕಾದ ತರ ನಿಮ್ದೇ ಚಾಯ್ಸ್ ಕೊಡ್ತೀವಿ ನಾವು. ನೀವು ಯಾವ ತರ ಗಿಡಗಳನ್ನ ಬೇಕು, ಹಣ್ಣಿನ ಗಿಡ ಬೇಕಾ, ಹಾಗೆ ರಿಟರ್ನ್ಸ್ ಬರುವಂತ ಮಹಾಗೇಣಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಟೀಕ್ ಆಗಿರ್ಬೋದು, ಇಂತ ಒಂದಷ್ಟು ಗಿಡಗಳನ್ನ ಹಾಕೊಡಿ ಅಂದ್ರೆ ನಿಮ್ದೇ ಚಾಯ್ಸ್ ಅಲ್ಲೂ ಮಾಡ್ಕೊಡ್ತೀವಿ. 30 ಫೀಟ್ ವೈಡ್ ರೋಡ್ಸ್ ನ ಕೊಟ್ಟು ಪ್ರತಿಯೊಂದು ಡೆವಲಪ್ಮೆಂಟ್ ಕೊಡ್ತಾ ಇರ್ತೀವಿ. ನೋಡ್ತಾ ಇರ್ಬೋದು ಸುತ್ತಲೂ ಈಗಾಗಲೇ ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ಕಾಂಪೌಂಡ್ ಹಾಕಿದೀವಿ. ಎಂಟ್ರೆನ್ಸ್ ಆರ್ಚ್ ಕೆಲಸನೂ ನಡೀತಾ ಇದೆ. ಹಾಗೆ ನಿಮ್ಗೆ ಇದು ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಹಾಗೆ ಕಂಪ್ನಿ ಕಡೆಯಿಂದ ನಿಮ್ಗೆ 2 ಇಯರ್ಸ್ ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದೀವಿ. ಇನ್ನೊಂದು ಕಂಪ್ನಿ ಕಡೆಯಿಂದ ನಿಮ್ಗೆ 5 ಲಕ್ಷ ವರ್ತ್ ಇರುವಂತ ಕಾಟೇಜ್ ನ ಕೊಡ್ತಾ ಇದೀವಿ. ಪ್ರತಿಯೊಂದು ಫ್ಲಾಟ್ ಗೆ 5 ಲಕ್ಷ ವರ್ತ್ ಇರುವಂತ ಕಾಟೇಜ್ 600 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಮಾಡ್ಕೊಡ್ತೀವಿ. ಕೆಳಗಡೆ 1 BHK ಮಾಡಿ ಮೇಲೆ ನಿಮ್ಗೆ ಓಪನ್ ಏರಿಯಾ ಕೊಡ್ತೀವಿ. ಫ್ಯಾಮಿಲಿ ಸಮೇತ ವೀಕೆಂಡ್ ಕಾಲ ಕಲಿಯೋದಕ್ಕೆ, ಪಾರ್ಟಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್ ಜಯನಗರದಿಂದ ಒಂದು ಕಸ್ಟಮರ್ ಬಂದ್ಬಿಟ್ಟು ಇದೇ ಪ್ರಾಪರ್ಟಿನ, ಈ ಲ್ಯಾಂಡ್ ನ ತಗೊಂಡಿದ್ದಾರೆ. ನೋಡಿ ಅವ್ರಿಗೆ ಇದೊಂದು ಫ್ರೀ ಆಗಿ ಕಾಟೇಜ್ ಕಟ್ಕೊಡ್ತಾ ಇದೀವಿ. ಇದೇ ತರ ಪ್ರತಿಯೊಂದು ಪ್ಲಾಟ್ಗೆ, ಇಂಡಿವಿಜುವಲ್ ಪ್ಲಾಟ್ಗೆ ಒಂದು ಕಾಟೇಜ್ 5 ಲಕ್ಷ ವರ್ತ್ ಇರುವಂತದ್ದು ಕಟ್ಕೊಡ್ತಾ ಇದೀವಿ. ನಿಮ್ಮ ಹತ್ರ 25 ಲಕ್ಷ ಇದ್ರೆ ಸಾಕು, ಸೈಟ್ ನ ನೀವು ಸ್ವಂತ ಮಾಡ್ಕೋಬಹುದು. ರಿಮೈನಿಂಗ್ ಕಂಪನಿ ಕಡೆಯಿಂದ ಈಸಿ ಇನ್ಸ್ಟಾಲ್ಮೆಂಟ್ 0% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ಸರ್ ಒಂದ್ ಟೈಮ್ ಅಲ್ಲಿ ಒಂದು ಟ್ರೆಂಡ್ ಇತ್ತು ಸರ್, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭ ಪಡ್ಕೋಬೇಕು ಅನ್ನೋದು. ಬಟ್ ಈ ಟ್ರೆಂಡ್ ಚೇಂಜ್ ಆಗಿದೆ ಸರ್. ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಒಂದು ಟ್ರೆಂಡ್ ಸರ್ ಈಗ. ಸರ್ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೇಕು, ಆರೋಗ್ಯನೂ ಡಬಲ್ ಆಗ್ಬೇಕು ಅಂದ್ರೆ ದುರ್ಗೇಶ್ ವೆಂಚರ್ಸ್ ಭೇಟಿ ಕೊಡಿ. ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಫ್ಲಾಟ್ ತಗೊಳ್ಳಿ. ಸರ್ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಅದೇ ಮಧುರಾ ಫಾರ್ಮ್ ಲ್ಯಾಂಡ್ ಸರ್. ಸುತ್ತಲೂ ನೋಡಿ ಸರ್ ಯಾವ ತರ ನೇಚರ್ ಇದೆ. ಕೆರೆ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಸುತ್ತಲೂ 360 ಡಿಗ್ರಿಯಲ್ಲಿ ಒಳ್ಳೆ ಗ್ರೀನರೀಸ್ ಇರುವಂತ ಪ್ಲೇಸ್ ಸರ್ ಇದು. ನೀವೇನಾದ್ರೂ ನಮ್ಮ ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಫ್ಲಾಟ್ ತಗೊಂಡ್ರೆ ವೀಕೆಂಡ್ ಫ್ಯಾಮಿಲಿ ಜೊತೆ ಕಾಲ ಕಲಿಯೋದಕ್ಕೆ, ಈ ಬೆಟ್ಟ ನೋಡಿ ಸರ್, ರಾಮಲಿಂಗೇಶ್ವರ ಟೆಂಪಲ್ ಅಂತ, ವೀಕೆಂಡ್ ಕಾಲ ಕಲಿಯೋದಕ್ಕೆ ಇದೊಂದು ಬೆಸ್ಟ್ ಲೊಕೇಶನ್ ಸರ್. ಹಾಗೆ ಬನ್ನಿ ಸರ್, ನಮ್ಮ ಫಾರ್ಮ್ ಲ್ಯಾಂಡ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸುತ್ತಲೂ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ. ಇವತ್ತು ಫಾರ್ಮ್ ಲ್ಯಾಂಡ್ ಅನ್ನೋ ಅಷ್ಟಿಗೆ 100-150 ಕಿಲೋಮೀಟರ್ ಹೋಗ್ಬೇಕಾಗಿಲ್ಲ ಸರ್. ಸಿಟಿ ಲಿಮಿಟ್ಸ್ ಅಲ್ಲೇ ನಾವು ಫಾರ್ಮ್ ಲ್ಯಾಂಡ್ ತಂದಿದ್ದೀವಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಸರ್ ಇದೇ ನೋಡಿ ಸರ್, ರಾಮಲಿಂಗೇಶ್ವರ ಟೆಂಪಲ್ ಅಂತ ಸರ್. ಸಾಕಷ್ಟು ಜನ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಸಕಲೇಶ್ವರ ಈ ಕಡೆ ಹೋಗ್ಬಿಟ್ಟು ನೀವು ಟ್ರಕ್ಕಿಂಗ್ ಹೋಗ್ತೀರಾ. ಇಲ್ಲೇ ಟ್ರಕ್ಕಿಂಗ್ ಮಾಡ್ಬೋದು. ಬೆಂಗಳೂರು ಲಿಮಿಟ್ಸ್ ಅಲ್ಲೇ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಸರ್ ಇಲ್ಲಿ ನೋಡಿ ಟ್ರಕ್ಕಿಂಗ್ ಪಾಯಿಂಟ್. ನೀವು ಸಾಕಷ್ಟು ಸಕಲೇಶ್ವರ ಈ ಕಡೆ ಎಲ್ಲ ಹೋಗಿ ಟ್ರಕ್ಕಿಂಗ್ ಹೋಗ್ತೀರಾ. ನಮ್ಮ ಬೆಂಗಳೂರು ಹತ್ತಿರದಲ್ಲಿ ನೆಲಮಂಗಲದಲ್ಲೇ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಹತ್ರ ಫ್ಲಾಟ್ ತಗೊಳ್ದೆ ಹೋದ್ರೂ ಪರವಾಗಿಲ್ಲ, ನೀವು ಬಂದ್ಬಿಟ್ಟು ನೆಲಮಂಗಲ ರೈಲ್ವೆ ಗೋಲ್ಡಳ್ಳಿ ಪಕ್ಕದಲ್ಲಿ ರಾಮಲಿಂಗೇಶ್ವರ ಬೆಟ್ಟ ಅಂತ ಕೇಳಿ ತೋರಿಸ್ತಾರೆ. ಆರಾಮಾಗಿ ಇಲ್ಲಿ ಟ್ರಕ್ಕಿಂಗ್ ಪಾಯಿಂಟ್ ಆಗಿರ್ಬೋದು, ವೀಕೆಂಡ್ ಕಾಲ ಕಲಿಯೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಸರ್ ಇದು. ನಮಸ್ಕಾರ ಸ್ನೇಹಿತರೆ, ಅಶ್ವಮೇಧ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಕ್ರಮ್, ದುರ್ಗೇಶ್ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಜನ ಫಾರ್ಮ್ ಲ್ಯಾಂಡ್ ಡೆಡ್ ಇನ್ವೆಸ್ಟ್ಮೆಂಟ್, ಎಲ್ಲೋ 150 ಕಿಲೋಮೀಟರ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡೋಣ, ಯಾವಾಗೋ ವರ್ಷಕ್ಕೋ 6 ತಿಂಗಳಿಗೋ ಒಂದ್ಸಲಿ ಹೋಗಿ ಬರೋಣ ಅನ್ನೋ ತಪ್ಪು ನೀವು ಮಾಡಕ್ ಹೋಗಬೇಡಿ. ಇವತ್ತು ದುರ್ಗೇಶ್ ವೆಂಚರ್ಸ್ ಬೆಂಗಳೂರು ಹತ್ತಿರದಲ್ಲಿ, ಗ್ರೇಟರ್ ಬ್ಯಾಂಗ್ಳೂರ್ ನೆಲಮಂಗಲದಲ್ಲೇ ಮಾಡಿರುವಂತ ಒಂದು ಫಾರ್ಮ್ ಲ್ಯಾಂಡ್ಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಇವತ್ತು ಫಾರ್ಮ್ ಲ್ಯಾಂಡ್ ಅನ್ನೋ ಅಷ್ಟಿಗೆ ಸಾಕಷ್ಟು ದೂರ ಜರ್ನಿ, ಟೈಮ್ ವೇಸ್ಟ್. ಇದನ್ನ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಅಲ್ಲ. ನೆಲಮಂಗಲದಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ರಿಟರ್ನ್ಸ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಯಾಕೆ ರಿಟರ್ನ್ಸ್ ಬರುತ್ತೆ, ಇಲ್ಲಿ ಪ್ರಾಪರ್ಟಿ ಬೆಲೆ ಏನು, ನಾವೇನೆಲ್ಲ ಅಮ್ಯುನಿಟೀಸ್ ಕೊಡ್ತೀವಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ವಿಡಿಯೋ ಕರ್ಕೊಂಡು ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್ ಇವತ್ತು ನೋಡಿ, ಫಾರ್ಮ್ ಲ್ಯಾಂಡ್ ಅಂದ್ರೆ ಏನಾಗಿದೆ ಅಂದ್ರೆ, ತುಂಬಾ ಜರ್ನಿ ಮಾಡ್ಕೊಂಡು ಹೋಗಿ, ತುಂಬಾ ದೂರ ಹೋಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಒಳ್ಳೆ ನೇಚರ್ ಇರೋಂಥ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಫ್ಯಾಮಿಲಿನ ವೀಕೆಂಡ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು 2 ದಿವಸ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಖುಷಿಯಾಗಿ ಬರೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಸಾಕಷ್ಟು ಜನಗಳಿಗೆ ಆ ಟೈಮ್ ಇಲ್ಲ. ಯಾಕಂದ್ರೆ ಇವತ್ತಿನ ಇರೋ ಸಿಚುವೇಶನ್ ಅಲ್ಲಿ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಪ್ರತಿನಿತ್ಯ ಕೆಲಸ, ಈ ಒಂದು ಜವಾಬ್ದಾರಿ ತಗೊಂಡು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ದುರ್ಗೇಶ್ ವೆಂಚರ್ಸ್ ಇದೆಲ್ಲ ಯೋಚನೆ ಮಾಡಿ ಸಿಟಿ ಹತ್ತಿರದಲ್ಲೇ ಒಂದು ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡಬೇಕು. ಅತಿ ಕಡಿಮೆ ಬೆಲೆಯಲ್ಲಿ ಇರಬೇಕು. ಅಲ್ಲಿ ಸಕಲೇಶ್ವರ, ಈ ಕಡೆ ನಿಮ್ಗೆ ಏನು ಚಿಕ್ಕಬಳ್ಳಾಪುರ, ಈ ಕಡೆ ಇರುವಂತ ನೇಚರ್ ನ ನೆಲಮಂಗಲದಲ್ಲೇ ಒಂದು ಸೃಷ್ಟಿ ಮಾಡಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ನೇಚರ್ ಇರೋ ಕಡೆ ಒಂದು ಫಾರ್ಮ್ ಲ್ಯಾಂಡ್ ನ ತಂದಿದ್ದೀವಿ. ಇಲ್ಲಿ ಫಾರ್ಮ್ ಲ್ಯಾಂಡ್ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ. ಸಿಟಿ ಇಂದ ಜಸ್ಟ್ 35 ಕಿಲೋಮೀಟರ್ಸ್ ಅಲ್ಲಿ ಬರೋದ್ರಿಂದ ಇದು ಡೈಲಿ ಅಪ್ ಅಂಡ್ ಡೌನ್ ಮಾಡಿಕೊಂಡು ಇಲ್ಲೇ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲೇ ಸ್ಟೇ ಮಾಡೋದಕ್ಕೆ ಎಲ್ಲ
ಸೌಲಭ್ಯಗಳನ್ನ ಮಾಡ್ತಾ ಒಂದು ಒಳ್ಳೆ ಡೆವಲಪ್ಮೆಂಟ್ ಇರುವಂತ 7 acres ಅಲ್ಲಿ 33 ಪ್ಲಾಟ್ಸ್ ನ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನ ತರ್ತಾ ಇದೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಪ್ರತಿ ಒಂದು ಸೈಟ್ಗೆ ಇದೇ ತರ ನಾವು ಬೌಂಡ್ರಿ ಮಾಡಿ ಕೊಡ್ತೀವಿ. ನಿಮ್ಗೆ ಬೇಕಾದ ತರ ನಿಮ್ದೇ ಚಾಯ್ಸ್ ಕೊಡ್ತೀವಿ ನಾವು. ನೀವು ಯಾವ ತರ ಗಿಡಗಳನ್ನ ಬೇಕು, ಹಣ್ಣಿನ ಗಿಡ ಬೇಕಾ, ಹಾಗೆ ರಿಟರ್ನ್ಸ್ ಬರುವಂತ ಮಹಾಗೇಣಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಟೀಕ್ ಆಗಿರ್ಬೋದು, ಇಂಥ ಒಂದಷ್ಟು ಗಿಡಗಳನ್ನ ಹಾಕೊಡಿ ಅಂದ್ರೆ ನಿಮ್ದೇ ಚಾಯ್ಸ್ ಅಲ್ಲೂ ಮಾಡ್ಕೊಡ್ತೀವಿ. ನಾವು ಸದ್ಯಕ್ಕೆ ಇವಾಗ ಪ್ರತಿಯೊಂದು ಫ್ಲಾಟ್ಗೆ 25ರಿಂದ 30 ಮಹಾಗೇಣಿ ಗಿಡಗಳನ್ನ ಕೊಟ್ಟಿದೀವಿ. ಇದೇ ತರ ಬೌಂಡ್ರಿ ಹಾಕಿ 30 feet ವೈಡ್ ರೋಡ್ಸ್ ನ ಕೊಟ್ಟು ಪ್ರತಿಯೊಂದು ಡೆವಲಪ್ಮೆಂಟ್ ಕೊಡ್ತಾ ಇರ್ತೀವಿ. ನೋಡ್ತಾ ಇರ್ಬೋದು, ಸುತ್ತಲೂ ಈಗಾಗಲೇ ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ಕಾಂಪೌಂಡ್ ಹಾಕಿದೀವಿ. ಎಂಟ್ರೆನ್ಸ್ ಆರ್ಚ್ ಕೆಲಸನೂ ನಡೀತಾ ಇದೆ. ಹಾಗೆ ನಿಮ್ಗೆ ಇದು ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲಾನು ಕೊಟ್ಟು ಪ್ರೈಸ್ ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಇನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಕಂಪ್ನಿ ಕಡೆಯಿಂದ ನಿಮ್ಗೆ 2 years ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದೀವಿ, ಯಾವುದೇ ಚಾರ್ಜಸ್ ಮಾಡಲ್ಲ. ಇನ್ನೊಂದು ಕಂಪ್ನಿ ಕಡೆಯಿಂದ ನಿಮ್ಗೆ 5 ಲಕ್ಷ ವರ್ತ್ ಇರೋ ಅಂತ ಕಾಟೇಜ್ ನ ಕೊಡ್ತಾ ಇದೀವಿ. ಪ್ರತಿಯೊಂದು ಫ್ಲಾಟ್ಗೆ 5 ಲಕ್ಷ ವರ್ತ್ ಇರೋ ಅಂತ ಕಾಟೇಜ್ 600 square feet ಅಲ್ಲಿ ಬಿಲ್ಡ್ ಮಾಡ್ಕೊಡ್ತೀವಿ. ಕೆಳಗಡೆ 1 BHK ಮಾಡಿ ಮೇಲೆ ನಿಮ್ಗೆ ಓಪನ್ ಏರಿಯಾ ಕೊಡ್ತೀವಿ. ಫ್ಯಾಮಿಲಿ ಸಮೇತ ವೀಕೆಂಡ್ ಕಾಲ ಕಲಿಯೋದಕ್ಕೆ, ಪಾರ್ಟಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್, ಸಿಟಿ ಲಿಮಿಟ್ಸ್ ಅಲ್ಲಿ ನೀವು ಎಷ್ಟೇ ಪ್ರಾಪರ್ಟಿ ಬೈ ಮಾಡಿ ಲಾಭ ಮಾಡ್ಕೊಂತೀರಾ, ಸಂತೋಷ ಸಿಗಲ್ಲ. ಆದ್ರೆ ದುರ್ಗೇಶಿ ವೆಂಚರ್ಸ್ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ ಫ್ಯಾಮಿಲಿನೂ ಸಂತೋಷವಾಗಿರುತ್ತೆ, ನಿಮಗೂ ನೆಮ್ಮದಿ ಸಿಗತ್ತೆ, ಸಂತೋಷನೂ ಸಿಗತ್ತೆ. ಸರ್, ಈ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ 5.5 ಗುಂಟೆ ಮಿನಿಮಮ್ ಬರುತ್ತೆ. ಇದು ಒಬ್ರು ತಗೊಳಕ್ಕೆ ಸಾಧ್ಯನೇ ಇಲ್ಲ, ಇಬ್ರು ತಗೋಬೋದಾ ಸರ್? ಖಂಡಿತ ಆಗುತ್ತೆ ಸರ್. ಇವಾಗ ನೋಡಿ, ಮಿನಿಮಮ್ 5.5 ಗುಂಟೆ ಅಂದ್ರೆ 6,000 ಸ್ಕ್ವೇರ್ ಫೀಟ್ ಬರುತ್ತೆ. ನಮ್ಮ ಒಬ್ರಿಂದ ಆಗಲ್ಲ, ನಾವು ಇಬ್ರು ತಗೋಬಹುದು ಅಂದ್ರೆ ಆಪ್ಷನ್ ಇದೆ, ಇಬ್ರು ಸೇರಿಸಿ ತಗೋಬಹುದು. ಸರ್, ನೀವು ಲೇಔಟ್ ಮಾಡಿನೇ ತುಂಬಾ ದುಡ್ಡು ಮಾಡ್ಬೋದಾಗಿತ್ತಲ್ಲ, ಫಾರ್ಮ್ ಲ್ಯಾಂಡ್ ಯಾಕೆ ಸರ್ ಮಾಡಿದ್ದೀರಾ? ಖಂಡಿತ ಸರ್. ಯಾಕೆ ನೋಡಿ, ಇವತ್ತು ಎಲ್ಲ ಏನಾಗಿದೆ, ರಿಯಲ್ ಎಸ್ಟೇಟ್ ಅನ್ನೋ ಅಷ್ಟಿಗೆ ಒಂದು ಲೇಔಟ್ ಮಾಡೋದು, ಸೈಟ್ಗಳು ಮಾರೋದು. ಈಗ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಸರ್ ಬರೀ ಲೇಔಟ್ಸ್ಗಳು ಮಾಡಿ ಅಗ್ರಿಕಲ್ಚರೇ ಇಲ್ದಂಗೆ ಮಾಡ್ತಾ ಇದ್ರ ಅಂತ. ಹಾಗಾಗಿ ರೈತರ ಪರ ನಿಲ್ತು ನಾವು ಒಂದು ನೆಲಮಂಗಲ ಸಿಟಿ ಹತ್ರದಲ್ಲೇ ಪ್ರತಿಯೊಬ್ರು ಕನಸು ಕಾಣ್ತಾ ಇರ್ತಾರೆ, ಇವತ್ತು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನಾವು ತಗೋಬೇಕು ಅಂತ ಸಾಕಷ್ಟು ಜನ ಕನಸು ಕಾಣ್ತಾ ಇರ್ತಾರೆ. ಇವತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾರು ಬೇಕಾದ್ರೂ 5.5 ಗುಂಟೆ ಮಿನಿಮಮ್ ತಗೋಬಹುದು ಅಂತ ಒಂದು ರೂಲ್ಸ್ ಮಾಡಿದೆ. ಹಾಗಾಗಿ ಸಿಟಿ ಹತ್ತಿರದಲ್ಲೇ, ಟೈಮು ವೇಸ್ಟ್ ಆಗಬಾರ್ದು, ಟೈಮು ಸೇವ್ ಆಗಬೇಕು. ತುಂಬಾ ಹತ್ತಿರದಲ್ಲಿ ಒಂದು 5.5 ಗುಂಟೆ ಮಿನಿಮಮ್ ಅಂತ ನಾವು ದುರ್ಗಶ್ರೀ ವೆಂಚರ್ಸ್ ಇಂದ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡಿದೀವಿ. ಇದರಿಂದ ರೈತರಿಗೂ ಒಳ್ಳೇದಾಗತ್ತೆ, ಗ್ರಾಹಕರಿಗೂ ಒಳ್ಳೇದಾಗತ್ತೆ. ಗ್ರಾಹಕರ ಪರ ಯಾವತ್ತು ದುರ್ಗಶ್ರೀ ವೆಂಚರ್ಸ್ ಕೆಲಸ ಮಾಡೋದೇ ನಮ್ಮ ಕೆಲಸ ಸರ್. ಸರ್, ಈ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಲೋನ್ ಸಿಗುತ್ತಾ ಸರ್? ಸರ್, ಲೋನ್ ಆಗಲ್ಲ ಖಂಡಿತ, ಯಾಕಂದ್ರೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ, ಲೋನ್ ಆಗಲ್ಲ. ಕಂಪ್ನಿ ಕಡೆಯಿಂದನೇ 0% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ನಿಮ್ಮ ಹತ್ರ 25 ಲಕ್ಷ ಇದ್ರೆ ಸಾಕು, ಸೈಟ್ ನ ನೀವು ಸ್ವಂತ ಮಾಡ್ಕೋಬಹುದು. ರಿಮೈನಿಂಗ್ ಕಂಪನಿ ಕಡೆಯಿಂದನೇ ಈಸಿ ಇನ್ಸ್ಟಾಲ್ಮೆಂಟ್ 0% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ಸರ್, ಈ ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿದೆ ಸರ್? ಸರ್, ಇದು ಬಂದ್ಬಿಟ್ಟು ನೋಡಿ, ಈಗ ಎಲ್ರಿಗೂ ಗೊತ್ತಿರೋದು ನೆಲಮಂಗಲ ಗ್ರೇಟರ್ ಬ್ಯಾಂಗ್ಳೂರ್ ಸೇರ್ಕೊಂಡಿದೆ. ನೆಲಮಂಗಲದಿಂದ ಜಸ್ಟ್ ರೈಲ್ವೆ ಗೊಳ್ಳಳ್ಳಿ ಅಂತ ಬರುತ್ತೆ, ಗೊಳ್ಳಳ್ಳಿ ಪಕ್ಕದಲ್ಲೇ ನಿಮ್ಗೆ ತ್ಯಾಗದಳ್ಳಿ ಅಂತ ಗ್ರಾಮದಲ್ಲೇ ಮಾಡಿರುವಂತ ಮಧುರಾ ಫಾರ್ಮ್ ಲ್ಯಾಂಡ್ ಸರ್ ಇದು. ಸರ್, ಇದು ಲೊಕೇಟ್ ಎಲ್ಲಿ ಬರುತ್ತೆ ಸರ್ ಫಾರ್ಮ್ ಲ್ಯಾಂಡ್? ಸರ್, ತುಂಬಾ ಸಿಂಪಲ್. ಈ ಲೊಕೇಶನ್ ಬರೋದು ನೆಲಮಂಗಲ ಹತ್ರ ಬಂದ್ಬಿಟ್ಟು ರೈಲ್ವೆ ಗೊಳ್ಳಳ್ಳಿ ಅಂತ ಎಲ್ಲರೂ ಕೇಳಿರ್ತಾರ. ಆ ರೈಲ್ವೆ ಗೊಳ್ಳಳ್ಳಿ ಪಕ್ಕದಲ್ಲೇ ತ್ಯಾಗದಳ್ಳಿ ಗ್ರಾಮ ಅಂತ ಬರುತ್ತೆ, ಆ ಗ್ರಾಮದಲ್ಲೇ ಮಾಡಿರುವಂತ ಸುಂದರವಾದಂತ ಮಧುರಾ ಫಾರ್ಮ್ ಲ್ಯಾಂಡ್ ಸರ್ ಇದು. ನೋಡೋದಕ್ಕೆ ಅಷ್ಟು ಸುಂದರವಾಗಿದೆ ಸರ್. ನಿಜವಾಗ್ಲೂ ಸರ್, ಖಂಡಿತ ನೀವು ಬಂದ್ರೆ ಆ ಫೀಲ್ ಅಂತೂ ಗ್ಯಾರಂಟಿ ಆಗುತ್ತೆ. ಯಾಕಂದ್ರೆ ನೋಡ್ತಾ ಇರ್ಬೋದು ನೋಡಿ ಸರ್, ಅದೇ ರಾಮಲಿಂಗೇಶ್ವರ ಟೆಂಪಲ್ ಅಂತ ಇಲ್ಲೇ ರೈಲ್ ಹೋಗೋ ಅಂತ ಒಂದು ಜಾಗ ಸರ್ ಇದು. ಇದ್ರ ಪಕ್ಕನೇ 7 acres ಡೆವಲಪ್ಮೆಂಟ್ ಮಾಡ್ತಾ ಇರೋಂಥ ಮಧುರಾ ಫಾರ್ಮ್ ಲ್ಯಾಂಡ್. ಇಲ್ಲಿ ಬಂದ್ರೆ ನೀವು ಮಾರ್ನಿಂಗ್ ಬಂದ್ರೆ ಊಟಿಯಲ್ಲಿ ಇರುವಂತ ಫೀಲ್ ಬರೋದಂತೂ ಗ್ಯಾರಂಟಿ ಸರ್. ಸರ್, ಜಯನಗರದಿಂದ ಒಂದು ಕಸ್ಟಮರ್ ಬಂದ್ಬಿಟ್ಟು ಇದೇ ಪ್ರಾಪರ್ಟಿನ, ಈ ಲ್ಯಾಂಡ್ ನ ತಗೊಂಡಿದ್ದಾರೆ ನೋಡಿ. ಅವ್ರಿಗೆ ಇದೊಂದು ಫ್ರೀ ಆಗಿ ಕಾಟೇಜ್ ಕಟ್ಕೊಡ್ತಾ ಇದೀವಿ. ಇದೇ ತರ ಪ್ರತಿಯೊಂದು ಪ್ಲಾಟ್ಗೆ, ಇಂಡಿವಿಜುವಲ್ ಪ್ಲಾಟ್ಗೆ ಒಂದು ಕಾಟೇಜ್ 5 ಲಕ್ಷ ವರ್ತ್ ಇರುವಂತದ್ದು ಕಟ್ಕೊಡ್ತಾ ಇದೀವಿ. ಸರ್, ಇಲ್ಲಿ ವಿಸಿಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಕಂಪನಿ ಕಡೆಯಿಂದ ಫ್ರೀ ಬುಕಿಂಗ್ ಇರುತ್ತಾ? ಸರ್, ಖಂಡಿತ. ನಿಮ್ಗೆ ಏನಾದ್ರು ಈಗ ಈ ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆಯ್ತಂದ್ರೆ, ಇದೇನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ. ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ಆದ್ರೆ ನೀವು ಫ್ಯಾಮಿಲಿ ಸಮೇತ ಬನ್ನಿ ಸರ್, ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಬುಕಿಂಗ್ ಆಗ್ತಾ ಇದೆ. ಯಾಕಂದ್ರೆ ನೆಲಮಂಗಲದಲ್ಲಿ ಫಾರ್ಮ್ ಲ್ಯಾಂಡ್ ಇಲ್ಲಿವರೆಗೂ ಯಾರು ಮಾಡಿಲ್ಲ. ದುರ್ಗಶ್ರೀ ವೆಂಚರ್ಸ್ ಮೊದಲನೇ ಬಾರಿಗೆ 7 ಎಕರೆ ಬೌಂಡ್ರಿಯಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದೀವಿ ಸರ್. ಪ್ರೈಸ್ ಹೇಳಿಲ್ಲ, ಪ್ರೈಸ್ ಹೇಳ್ತಾ ಇದೀನಿ. 1250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಅದರಲ್ಲಿ ಒಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ, 5 ಲಕ್ಷ ವರ್ತ್ ಇರುವಂತದ್ದು. ನಿಮಗೆ ಬೇಡ ಅಂದ್ರೆ ಆ 5 ಲಕ್ಷನ ಮೈನಸ್ ಮಾಡ್ಕೊಡ್ತೀವಿ. ಹಾಗೆ ಕಂಪ್ನಿ ಕಡೆಯಿಂದ 0% ಇಂಟ್ರೆಸ್ಟ್ ಅಲ್ಲಿ ಈಸಿ ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದೀವಿ. ಇಷ್ಟೆಲ್ಲ ಆಪ್ಷನ್ ಇರೋದ್ರಿಂದ ಸಾಕಷ್ಟು ಜನ ಎನ್ಕ್ವೈರಿ ಬರ್ತಾ ಇದೆ, ಸಾಕಷ್ಟು ಜನ ಬುಕಿಂಗ್ ಮಾಡ್ಕೊಂತ ಇದ್ದಾರೆ. ಹಾಗಾಗಿ ಇಮಿಡಿಯೇಟ್ ಆಗಿ ಫ್ಯಾಮಿಲಿ ಸಮೇತ ಬನ್ನಿ. ನಿಮ್ಗೆ ಇಷ್ಟ ಆದಂತ ಜಾಗನ ಬುಕ್ ಮಾಡ್ಕೊಳ್ಳಿ. ಒಂದು ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ, ಬುಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ತಗೊಂಡು ಹೋಗಿ, ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಆಗಿತ್ತು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಮಾಡ್ಕೊಂಡು 10 ರಿಂದ 15 ದಿವಸಕ್ಕೆ ರಿಜಿಸ್ಟ್ರೇಷನ್ಗೆ ಸ್ಕೆಚ್ ಮಾಡಿ ರೆಡಿ ಮಾಡಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್.
ಸರ್ ಈಗ ಸೈಟ್ ಅಂದ್ರೆ ಎಲ್ಲರೂ ಈ ಖಾತ ಅಂತಾರೆ. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಯಾವ ಬರುತ್ತೆ ಸರ್? ಸರ್ ಇದು ಮಾಮೂಲಿ ನಾರ್ಮಲ್ ಆಗಿ ಈಗ ನಾವು ಕೃಷಿ ಭೂಮಿನ ಹೆಂಗ್ ತಗೊಂತೀವೋ ಅದೇ ತರ ಇದು ಫಾರ್ಮ್ ಲ್ಯಾಂಡ್ ತಗೊಳ್ಳೋದು. ಮಿನಿಮಮ್ 5.5 ಗುಂಟೆ ತಗೋಬೇಕಾಗುತ್ತೆ. 5.5 ಗುಂಟೆ ತಗೊಂಡ್ರೆ 5.5 ಗುಂಟೆ ಬೇಕಾ, 10 ಗುಂಟೆ ಬೇಕಾ, ಅರ್ಧ ಎಕರೆ ಬೇಕಾ, 1/4 ಎಕರೆ ಬೇಕಾ ಕೊಡ್ತೀವಿ. ಇದು ಸೇಮ್ ನೀವು ಕೃಷಿ ಭೂಮಿನ ಯಾವ ತರ ಪರ್ಚೇಸ್ ಮಾಡ್ತೀರಾ ಅದೇ ತರ ಲೀಗಲ್ ಇರುತ್ತೆ. ಇದು ಡಾಕ್ಯುಮೆಂಟ್ ನಿಮ್ಮ ಹೆಸರಲ್ಲಿ ಪಾನಿ MR ಕೂತ್ಕೊಳ್ಳುತ್ತೆ, ಅದೇ ಖಾತೆ ತರ ಸರ್. ಸರ್ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೇಕು, ಆರೋಗ್ಯನೂ ಡಬಲ್ ಆಗ್ಬೇಕು ಅಂದ್ರೆ ದುರ್ಗೇಶ್ ವೆಂಚರ್ಸ್ ಭೇಟಿ ಕೊಡಿ, ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಫ್ಲಾಟ್ ತಗೊಳ್ಳಿ. ಸರ್ ಒಂದ್ ಟೈಮಲ್ಲಿ ಒಂದು ಟ್ರೆಂಡ್ ಇತ್ತು ಸರ್, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಲಾಭ ಪಡ್ಕೋಬೇಕು ಅನ್ನೋದು. ಬಟ್ ಈ ಟ್ರೆಂಡ್ ಚೇಂಜ್ ಆಗಿದೆ ಸರ್. ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಒಂದು ಟ್ರೆಂಡ್ ಸರ್ ಈಗ. ಯಾಕಂದ್ರೆ ಈ ಕೋವಿಡ್ ಬಂದ್ಮೇಲೆ ಎಲ್ರು ಮನೇಲಿ ಇದ್ದು ಬೇಜಾರಾಗಿ ನಮ್ದೇ ಆದಂತ ಒಂದು ಕೃಷಿ ಭೂಮಿ ಇದ್ರೆ ಈ ಫಾರ್ಮ್ ಲ್ಯಾಂಡ್ ಕಟ್ಕೊಂಡು ಆರಾಮಾಗಿ ವಿಲೇಜ್ ಅಲ್ಲಿ ಇದ್ರೆ ಆರೋಗ್ಯವಾಗಿರ್ಬೋದು, ಈ ಕೋವಿಡ್ ಏನು ಮಾಡಲ್ಲ ಅಂತ ಒಂದು ಯೋಚನೆ ಬಂದಿದೆ ಸರ್. ಯಾರಿಗ್ ಗೊತ್ತು ಮತ್ತೆ ಕೋವಿಡ್ ಬರಲ್ಲ ಅಂತ. ಅದಕ್ಕೆ ಇವತ್ತೇ ಇನ್ವೆಸ್ಟ್ಮೆಂಟ್ ಮಾಡಿ ಮಧುರಾ ಫಾರ್ಮ್ ಲ್ಯಾಂಡ್ ಮೇಲೆ, ಮತ್ತೆ ಹುಡುಕಿದ್ರು ಇಲ್ಲಿ ಸಿಗಲ್ಲ.